ಪರ್ಯಾಯ ಅಂದ್ರೆ ಏನು ಅಂತ ಕೇಳಿದ್ರೆ, ಕನ್ನಡದಲ್ಲಿ ಹೇಳುದು ಅಂತ ಹೇಳಿದ್ರೆ ಪರ್ಯಾಯ ಹೇಳಿದ್ರೆ ಸರದಿ ಟರ್ಮ್. ಅಂದ್ರೆ ಹಿಂದೆ 2 ತಿಂಗಳಿಗೆ ಒಮ್ಮೆ ಅಂತಿತ್ತು, ಈಗ 2 ವರ್ಷಕ್ಕೆ ಒಮ್ಮೆ ಅಂತ ಆಗಿದೆ. 2 ವರ್ಷಕ್ಕೆ ಒಂದು ಟರ್ಮ್ ಅಂತ. ಅಂದ್ರೆ ಒಟ್ಟು 8 ಸ್ವಾಮಿಗಳು 2 ವರ್ಷಕ್ಕೆ ಚೇಂಜ್ ಆಗ್ತಾ ಹೋಗುದು. ಚೇಂಜ್ ಆಗುವುದನ್ನೇ ಪರ್ಯಾಯ ಅಂತ ಹೇಳುದು. ಹಾಗಾಗಿ ಪರ್ಯಾಯ ಅಂತ ಹೇಳಿದ್ರೆ ಚೇಂಜ್ ಅಂತ, 2 ವರ್ಷಕ್ಕೆ ಬದಲಾಯಿಸುವುದು. ಉಡುಪಿ ಪರ್ಯಾಯ ಅಂತ ಹೇಳಿದ್ರೆ ಅಷ್ಟಮಠದ ಸ್ವಾಮಿಗಳು ಸೇರಿ ಕೃಷ್ಣನಿಗೆ ಪೂಜೆ ಮಾಡ್ಲಿಕ್ಕೆ ಅಂತ ಒಂದು ಸರದಿ. ಒಟ್ಟು 8 ಜನ ಇರ್ತಾರೆ. ಪೂಜೆ ಯಾವಾಗ್ಲೂ ಮಾಡ್ಬೋದು, ಆದ್ರೆ ಮಹಾಪೂಜೆ ಯಾವಾಗ ಮಾಡುದು, ಯಾರಿಗೆ ಕೊಡುದು ಅಂತ ಸಮಸ್ಯೆ ಬಂದಾಗ, ಅಂದ್ರೆ ಕ್ವಶನ್ ಇದ್ದಾಗ ಪರ್ಯಾಯ ಅಂತ. ಆಗ 2 ವರ್ಷ ಇವ್ರ ಮಹಾಪೂಜೆ, 2 ವರ್ಷ ನೆಕ್ಸ್ಟ್ ಇವ್ರ ಮಹಾಪೂಜೆ, 2 ವರ್ಷ ನೆಕ್ಸ್ಟ್ ಇವ್ರ ಮಹಾಪೂಜೆ. ಇದು ಬರೀ ಪೂಜೆ ಅಂತಲ್ಲ ಪರ್ಯಾಯ ಅಂತ ಹೇಳಿ. ಉಡುಪಿಯದ್ದು ಒಂದು ರಾಜಸೂಯಾಗ ಅಶ್ವಮೇಧ ಯಾಗ ಅಂತ ಕಲ್ಪನೆ. ಹಾಗಾಗಿ ಪರ್ಯಾಯ ಪೂಜೆ ಮಾಡ್ಲಿಕ್ಕಿಂತ ಹಿಂದೆ ಇಡೀ ಭಾರತ ಸಂಚಾರ ಮಾಡಿ ಎಲ್ಲಾ ತೀರ್ಥಕ್ಷೇತ್ರಕ್ಕೆ ಭೇಟಿ ನೀಡಿ ಎಲ್ಲಾ ಭಕ್ತರನ್ನು ಕರ್ಕೊಂಡು ಪರ್ಯಾಯ ಪೂಜೆಗೆ ಕೂತ್ಕೊಳ್ಳುವಂತಹ ವ್ಯವಸ್ಥೆ. ಹಾಗಾಗಿ ಇಷ್ಟು ವಿಶೇಷ. ಎಲ್ಲಾ ಕಡೆ ಸಂಚಾರ ಮಾಡಿ ಭಕ್ತರನ್ನು ಕರ್ಕೊಂಡು ಕೂತ್ಕೊಳ್ಳುವಂಥದ್ದು ಎಲ್ಲಿಯೂ ಈ ರೀತಿ ಇಲ್ಲ. ಹಾಗೆ ಮಠದ ಪಟ್ಟದ ದೇವರು ಯಾವುದು ಕೇಳಿದ್ರೆ ವಿಠಲ ದೇವರು, ಶ್ರೀ ಸತ್ಯಭಾಮ ಸಹಿತ ವಿಠಲ ದೇವರು. ಮಧ್ವಾಚಾರ್ಯರು ಕೃಷ್ಣನನ್ನು ಪ್ರತಿಷ್ಠೆ ಮಾಡಿದ್ರು, ಆದ್ರೆ ಕೃಷ್ಣನನ್ನು ಎಲ್ಲಿಗೂ ತಗೊಂಡು ಹೋಗ್ಲಿಕ್ಕೆ ಆಗುದು. ಆದ್ರೆ ಎಲ್ಲರಿಗೆ ಅನುಗ್ರಹ ಬೇಕಲ್ಲ, ಇಡೀ ಭಾರತದ ಉದ್ದಕ್ಕೂ ಪರಮಾತ್ಮನ ಅನುಗ್ರಹ ಸಂದೇಶ ತಲುಪಿಸಬೇಕು. ಹಾಗಾಗಿ ಎಲ್ಲಾ ಸ್ವಾಮಿಗಳಿಗೆ ಒಂದೊಂದು ಪಟ್ಟ ದೇವರು ಅಂತ ಕೊಟ್ಟರು. ಹಾಗೆ ನಮ್ಮ ಮೂಲ ಪುರುಷರಾದ ವಾಮನ ತೀರ್ಥರಿಗೆ ರುಕ್ಮಿಣಿ ಸತ್ಯಭಾಮ ಸಹಿತ ಪಾಂಡುರಂಗ ವಿಠಲನನ್ನು ಕೊಟ್ಟರು. ಇದೇ ರೀತಿ ಬೇಜಾರ ಮಠಕ್ಕೂ ವಿಠಲ ದೇವರು, ಗುತ್ತಿಗೆ ಮಠಕ್ಕೂ ವಿಠಲ ದೇವರು. ಮತ್ತೆ ವ್ಯತ್ಯಾಸ ಗೊತ್ತಾಗಬೇಕು ಅಂತ ನಮ್ಮ ವಿಠಲ ದೇವರಿಗೆ ವಾಮನ ವಿಠಲ ದೇವರು ಅಂತ ಹೆಸರು. ಆದ್ರೆ ಈಗ ಅನ್ನದಾನಕ್ಕೆ ಹೆಚ್ಚು ಪ್ರಸಿದ್ಧ ಆದ್ರಿಂದ ಅನ್ನ ವಿಠಲ ಅಂತ ಕರೀತಾರೆ. ಮತ್ತೆ ನಮ್ಮಲ್ಲಿ ದ್ವಂದ್ವ ಮಠ ಅಂತ ಒಂದು ಸಿಸ್ಟಮ್ ಉಂಟು. ಅಂದ್ರೆ ಪೇರ್ ಅಂತ ಈ 2 ಮಠಕ್ಕೆ ಒಂದು, ಒಟ್ಟು 8 ಮಠದಲ್ಲಿ 4 ಪೇರ್. ಅಂದ್ರೆ ಈಗ ನಮ್ಗೆ ಸೋದೆ ಮಠ ದ್ವಂದ್ವ ಮಠ. ಇದು ಕಣ್ವ ತೀರ್ಥದಲ್ಲಿ ಮಧ್ವಾಚಾರ್ಯರು ಪಾಠಕ್ಕೆ ಕರೆಯುವಾಗ ಎಲ್ಲ 4 ದಿಕ್ಕಿನಿಂದ ಇಬ್ರು ಬನ್ನಿ ಅಂತ ಹೇಳ್ತಾರೆ. ಆಗ ಒಂದು ಬಾಗಿಲಿನಿಂದ ಇಬ್ರು ಬರ್ತಾರೆ, ಇನ್ನೊಂದು ಬಾಗಿಲಿನಿಂದ ಇಬ್ರು ಬರ್ತಾರೆ, ಇನ್ನೊಂದು ಬಾಗಿಲಿನಿಂದ ಇಬ್ರು ಬರ್ತಾರೆ, ಇನ್ನೊಂದು ಬಾಗಿಲಿನಿಂದ ಇಬ್ರು ಬರ್ತಾರೆ. ಹೀಗೆ ಒಟ್ಟಿಗೆ ಬಂದವರು ಅವರು ದ್ವಂದ್ವ ಮಠದವರು ಅಂತ ಆಗ್ತದೆ. ಹೀಗೆ ನಮ್ಮ ಮೂಲ ಪುರುಷರು ವಾಮನ ತೀರ್ಥರು, ಸೋದೆ ಮಠದ ಮೂಲ ಪುರುಷರು ವಿಷ್ಣು ತೀರ್ಥರು ಒಂದೇ ದ್ವಾರದಿಂದ ಬರ್ತಾರೆ. ಹಾಗೆ ನಮ್ಮ 2 ದ್ವಂದ್ವ ಮಠ ಅಂತ. ಅಂದ್ರೆ ದ್ವಂದ್ವ ಮಠ ಯಾವಾಗ ನಿಂತಾಗುದು ಅಂತ ಕೇಳಿದ್ರೆ, ಈಗ ಒಂದು ಸ್ವಾಮಿಗಳಿಗೆ ಅನಾರೋಗ್ಯ, ಮಹಾಪೂಜೆ ಮಾಡ್ಲಿಕ್ಕೆ ಆಗುದೇ ಇಲ್ಲ, ಆಗ ದ್ವಂದ್ವ ಮಠದವರು ಮಹಾಪೂಜೆ ಮಾಡಬಹುದು. ಅಥವಾ ಒಂದು ಮಠದಲ್ಲಿ ಸನ್ಯಾಸಿಗಳಿಲ್ಲ, ಏನೋ ಅನಿವಾರ್ಯವಾಗಿ ಕಾಲ, ಆಗ ಮಠ ಅಥವಾ ಸನ್ಯಾಸಿಯನ್ನು ನೇಮಕ ಮಾಡುವಂತಹ ಜವಾಬ್ದಾರಿ ದ್ವಂದ್ವ ಮಠದವರು. ಪೂರ್ತಿ ಅಧಿಕಾರ ಅಂತ ಅಲ್ಲ, ಹಾಗೆಲ್ಲ. ಅಂದ್ರೆ ಪೂಜೆದ ವ್ಯವಸ್ಥೆ ಇರುವಂತದ್ದು ಇದು ದ್ವಂದ್ವ ಮಠ ಅಂತ. ಈ ಮಠಕ್ಕೆ ಶಿರೂರು ಮಠ ಅಂತ ಹೆಸರು ಬಂದದ್ದು ತುಂಬಾ ಸಮಯ ಆದ್ಮೇಲೆ, ಸಾಮಾನ್ಯ ಒಂದು 500 ವರ್ಷಗಳ ಹಿಂದೆ. ಲಕ್ಷ್ಮೀ ರಮಣ ತೀರ್ಥರು ಅಂತ ಇವರು ಶಿರೂರು ಗ್ರಾಮದಲ್ಲಿ ಮಠ ಕಟ್ಟಿ ಪ್ರಾಣದೇವರ ಉಪಾಸನೆ ಮಾಡಿ ತುಂಬಾ ಪ್ರಸಿದ್ಧಿ ಪಡಿತು. ಹಾಗಾಗಿ ಶಿರೂರಲ್ಲಿ ಇರುವ ಮಠ ಅಂತ ಆಗಿಯಾಗಿ ಶಿರೂರು ಮಠ ಅಂತ ಆದದ್ದು. ಹಾಗಾಗಿ ನಂತರ ಶಿರೂರು ಮಠ ಅಂತ ಹೆಸರು ಬಂದದ್ದು. ಅದಕ್ಕಿಂತ ಹಿಂದೆ ವಾಮನ ತೀರ್ಥ ಸಂಸ್ಥಾನ ಅಂತ ಇದ್ದು. ಮತ್ತೆ ಉಡುಪಿ ವಿಶೇಷವಾಗಿ ಅನ್ನಬ್ರಹ್ಮ ಅಂತ ಕರೀತಾರೆ ಉಡುಪಿಯನ್ನು, ಕೃಷ್ಣನನ್ನು. ಆ ಅನ್ನಬ್ರಹ್ಮ ಯಾಕೆ ಕೇಳಿದ್ರೆ ಆ ಭೋಜನ ಶಾಲೆಯಿಂದ. ಆ ಭೋಜನ ಶಾಲೆಯನ್ನು ಶುರು ಮಾಡಿದ್ದು ಶಿರೂರು ಮಠದ್ದೇ ಲಕ್ಷ್ಮೀ ಸಮುದ್ರ ತೀರ್ಥರು ಅಂತ. ಅಲ್ಲಿ ಪ್ರಾಣದೇವರನ್ನು ಪ್ರತಿಷ್ಠೆ ಮಾಡಿ ಅನ್ನದಾನ ಎಲ್ಲ ಶುರು ಮಾಡಿದ್ದು. ಯಾಕೆ ಕೇಳಿದ್ರೆ ದೂರದಿಂದ ಭಕ್ತರು ಬರ್ಲಿಕ್ಕೆ ಶುರುವಾದ್ರು. ಆದ್ರೆ ಅವರಿಗೆಲ್ಲ ಊಟಕ್ಕೆ ವ್ಯವಸ್ಥೆ ಇರಲಿಲ್ಲ ಆ ಕಾಲದಲ್ಲಿ. ಹಾಗಾಗಿ ಕೃಷ್ಣ ಮಠದಲ್ಲೇ ಪ್ರಸಾದ ಎಲ್ಲರಿಗೂ ಸಿಗ್ಬೇಕು ಅಂತ ಭೋಜನ ಶಾಲೆ ಅಂತ ಮಾಡಿ ಎಲ್ಲಾ ಭಕ್ತರಿಗೆ ಸಿಗುವಂತಹ ವ್ಯವಸ್ಥೆ ಮಾಡಿದ್ರು. ಅದನ್ನು ನಾವು ಆದಷ್ಟು ವಿಶೇಷವಾಗಿ ಕಂಟಿನ್ಯೂ ಮಾಡಬೇಕು ಅಂತ ಇದ್ದೇವೆ. ಅಂದ್ರೆ ಅದರಲ್ಲಿ ಇರುವ ವೆರೈಟಿ ಅದೆಲ್ಲ ಪರ್ಯಾಯದಲ್ಲಿ ವಿಶೇಷವಾಗಿ ಎಲ್ಲ ಸಮಾಜದವರಿಗೆ ಒಂದು ಮುಕ್ತ ಅವಕಾಶ ಕೃಷ್ಣನ ಸೇವೆ ಮಾಡಲಿಕ್ಕೆ ಅಂತ. ಅಂದ್ರೆ ಈಗವರೆಗೆ ಕೃಷ್ಣ ಮಠಕ್ಕೆ ಬಂದು ವಾಲಂಟಿಯರ್ ಆಗಿ ಸೇವೆ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ. ಹಾಗೆ ಇನ್ನು ಪರ್ಯಾಯದಲ್ಲಿ ಎಲ್ಲಾ ಭಕ್ತರಿಗೆ ಕೃಷ್ಣನ ಸೇವೆ ಮಾಡ್ಲಿಕ್ಕೆ ಅವಕಾಶ ಬೇಕು ಅಂತ. ಅಂದ್ರೆ ಸ್ವಾಮಿಗಳು ಪೂಜೆ ಮಾಡ್ತಾರೆ, ಎಲ್ಲರಿಗೆ ಆ ಪುಣ್ಯ ಬೇಕಲ್ಲ. ಹಾಗಾಗಿ ಎಲ್ಲರೂ ಒಂದೊಂದು ತಮ್ಮಿಂದ ಆಗುವ ಸೇವೆಯನ್ನು ಮಾಡಿಸಬೇಕು ಅಂತ. ಅಂದ್ರೆ ಈಗ ಬಂದು ನಿಮ್ಗೆ ಗುಡಿಸ್ಬೋದು, ಕ್ಯೂ ನಿಲ್ಲಿಸ್ಬೋದು, ಬಡಿಸ್ಬೋದು, ಹೂ ಕಟ್ಬೋದು, ಅಥವಾ ತುಳಸಿ
ಕೊಡುವ, ಕ್ಲೀನ್ ಮಾಡುವಂಥದ್ದು, ಈ ರೀತಿ 10 ದಿವಸ ಬೇಕಾದ್ರೆ ಕೃಷ್ಣ ಮಠದಲ್ಲೇ ಇದ್ದು ಅಲ್ಲಿ ಗೋಶಾಲೆ, ಗೋ ಸೇವೆ, ಇಂಥದ್ದು ಎಲ್ಲ ರೀತಿಯ ಸೇವೆ ವೆಬ್ಸೈಟ್ ಅಲ್ಲಿ ಉಂಟು, ಯಾವ್ದಾವ್ದೆಲ್ಲ ಆಪ್ಷನ್ ಉಂಟು ಅಂತ. ಹಾಗೂ ತಮ್ಮಿಂದ ಆಗುವಂಥದ್ದನ್ನು ಅಲ್ಲಿ ನೋಂದಣಿ ಮಾಡಿ ಕೃಷ್ಣನ ಸೇವೆ ಮಾಡ್ಬೋದು 10 ದಿವಸ. ಅಂದ್ರೆ ಆಗ ನಮಗೆ ಒಂದು ಮೈಂಡ್ ರಿಲ್ಯಾಕ್ಸು ಆಗ್ತದೆ. ಯಾವಾಗಲೂ ಟ್ರಿಪ್ಪಿಗೆ ಅಂತ ಎಲ್ಲೆಲ್ಲಿಗೂ ಹೋಗ್ತೇವೆ, ಕೋರ್ಸ್ಗೆ ಹೋಗ್ತೇವೆ, ಸಮ್ಮರ್ ಕ್ಯಾಂಪ್ ಅಂತ ಹೋಗ್ತೇವೆ. ಅದೇ ರೀತಿ ದೇವರ ಚಿಂತನೆಗೋಸ್ಕರ, ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಆಗ್ಲಿಕ್ಕೋಸ್ಕರ, ದೇವರಿಗೆ ಅಂತ ಟೈಮ್ ಕೊಡ್ಲಿಕ್ಕೋಸ್ಕರ ಅಂತ ಒಂದು 10 ದಿವಸ ಕೃಷ್ಣ ಮಠದಲ್ಲಿ ಸೇವೆ ಮಾಡ್ಲಿಕ್ಕೆ ಒಂದು ಅವಕಾಶ. ದೇವರು ಅಂತ ಕಮ್ಮಿ ಆಗ್ತಾ ಹೋಗ್ತದೆ. ಹಿಂದಿನ ಕಾಲದಲ್ಲಿ ಗುರುಕುಲ ಎಲ್ಲ ಇದ್ದಾಗ ಆಗ ಶಾಲೆ ಎಲ್ಲ ದೇವಸ್ಥಾನದಲ್ಲೇ ಇದ್ದವು. ಹಾಗಾಗಿ ಶಾಲೆಗೆ ಹೋಗ್ಲಿಕ್ಕೆ, ಕಲೀಲಿಕ್ಕಿಂತ ಹಿಂದೆ ಅಥವಾ ಊಟ ಮಾಡ್ಲಿಕ್ಕಿಂತ ಹಿಂದೆ ಏನ್ ಮಾಡಿದ್ರು ಒಂದು ದೇವರ ಚಿಂತನೆ ಮಾಡಿ ಮಾಡ್ತಾ ಇದ್ರು. ಈಗ ಹಾಗೆ ಅಲ್ಲ, ದೇವರ ಮನೆಯಲ್ಲಿ ದೇವರ ಕೋಣಿದ್ರೆ ತುಂಬಾ ದೊಡ್ಡ ವಿಶೇಷ, ಆ ರೀತಿಯಾಗಿ ಬಿಟ್ಟಿದೆ. ಅದಕ್ಕೋಸ್ಕರ ದೇವರ ಚಿಂತನೆ ಬರಬೇಕು. ಅದಕ್ಕೋಸ್ಕರ ಕೃಷ್ಣ ಮಠದಲ್ಲಿ ಸೇವೆ ಮಾಡ್ಲಿಕ್ಕೆ ಒಂದು ಅವಕಾಶ. ಈಗ ಎಲ್ಲರೂ ಹೇಳ್ತಾರಲ್ಲ, ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಹೇಗೆ ಪರ್ಯಾಯ ಮಾಡುದು ಅಂತ. ಅದೇ ನಾವು ಹೇಳ್ತಾನೆ ಇಲ್ಲ ನಾವು ಪರ್ಯಾಯ ಮಾಡ್ತೇವೆ ಅಂತ. ನಾವು ಪೂಜೆ ಮಾತ್ರ ಮಾಡುದು, ನಮ್ಮ ಕರ್ತವ್ಯ ಪೂಜೆ ಮಾಡುವಂಥದ್ದು, ದೇವರ ಹತ್ರ ಪ್ರಾರ್ಥನೆ ಮಾಡುವಂಥದ್ದು, ಧರ್ಮ ಪ್ರಚಾರ. ಮತ್ತೆ ಪರ್ಯಾಯ ಯಾರು ಮಾಡೋದು ಕೇಳಿದ್ರೆ ಭಕ್ತರು ಸೇರಿ ಮಾಡುವಂಥದ್ದು. ಹಾಗಾಗಿ ನಮ್ಮ ಪರ್ಯಾಯದ ಟ್ಯಾಗ್ಲೈನೇ ಹಾಗೆ, ಶ್ರೀರೂರ ಪರ್ಯಾಯ ನಿಮ್ಮ ಪರ್ಯಾಯ ನಮ್ಮ ಪರ್ಯಾಯ, ಎಲ್ಲ ಭಕ್ತರು ಸೇರಿ ನಡೆಸುವಂಥದ್ದು, ಭಕ್ತರಿಗೋಸ್ಕರ ಇರುವಂಥದ್ದು, ನಾವು ಅವರಿಗೆ ಅವಕಾಶ ಮಾಡಿಕೊಡುವಂಥದ್ದು. ಶಾಲೆಯಲ್ಲಿ ಸಹ ಭಗವದ್ಗೀತೆ ಇತ್ಯಾದಿಗಳನ್ನು ಕಲಿಸಬೇಕು. ನಾವೀಗ ಭಗವದ್ಗೀತಾ ಲೇಖನ ಯಜ್ಞೆಲ್ಲ ನಡೀತಾ ಉಂಟು ಕೃಷ್ಣ ಮಠದಲ್ಲಿ. ಅದರ ಅರ್ಥ ಗೊತ್ತಾಗಬೇಕು ಅಂತ ಅದಕ್ಕೂ ಪ್ರಯತ್ನ ಪಡ್ತಿದೆ. ಇನ್ನು ಲೇಖನ ಎಲ್ಲರೂ ಬರೆದು ಬರ್ದಾಯ್ತು. ಇನ್ನು ಕೋರ್ಸ್ ಅಂತ ಮಾಡಿ ಅವರಿಗೆ ಭಗವದ್ಗೀತೆಯಲ್ಲಿ ಹೇಳಿದ ಹಾಗೆ ಬದುಕಲಿಕ್ಕೆ ಒಂದು ಎನ್ವೈರ್ಮೆಂಟ್ ಸೃಷ್ಟಿ ಮಾಡಿ, ಮಠದಲ್ಲಿ ಇನ್ನೊಂದು ರೀತಿ ಇರುವ ಹಾಗೆ ಆಹಾರ ಇರ್ಬೋದು ಅಥವಾ ದಿನಚರಿ, ಭಗವದ್ಗೀತೆ ಪಾಠ ದಿನಕ್ಕೆ ಒಂದಿಷ್ಟು ಅಂತ, ಅಂದ್ರೆ ಬಂದು ಹೋಗುವಾಗ ಭಗವದ್ಗೀತೆ ಅರ್ಥ ಪೂರ್ತಿ ತಿಳ್ಕೊಂಡು ಹೋಗುವಂತ ಈ ಕೋರ್ಸ್ ಮಾಡ್ತಿದ್ದೇವೆ. ಇದು ರಿಸೋರ್ಟ್ ಇದ್ದವರು ಬರ್ಬೋದು, ಆದ್ರೆ ಶಾಲೆಯಲ್ಲಿ ಕಂಪಲ್ಸರಿ ಮಾಡಬೇಕು. ಈಗ ನಾವು ಇಂಗ್ಲಿಷ್ ಲಿಟ್ರೇಚರ್ ಇರ್ಬೋದು ಅಥವಾ ಕನ್ನಡದಲ್ಲಿ ಪೋಯಂ ಇಂಥದ್ದು ಸುಮಾರು ಕಲಿಸ್ತೇವೆ. ಯಾವ್ದ್ಯಾವ್ದು ಯಾರ್ಯಾರೋ ಬರ್ದದ್ದನ್ನು ಕಲಿಸುವ ಬದಲು ನಮ್ಮದ್ರಲ್ಲೇ, ನಮ್ಮ ಸಾಹಿತ್ಯದಲ್ಲೇ, ನಮ್ಮ ಸಂಸ್ಕೃತದಲ್ಲೇ ಅನೇಕ ಕಥೆಗಳೆಲ್ಲ ಉಂಟು. ಭಗವದ್ಗೀತೆಯಲ್ಲಿ ನೀತಿ ಪಾಠಗಳು ಅಂಥದ್ದನ್ನು ಕಲಿಸಬಹುದು. ಹಾಗಾಗಿ ಈ ಭಗವದ್ಗೀತೆ ಇದೆಲ್ಲ ತುಂಬಾ ಅವಶ್ಯಕತೆ. ಕೃಷ್ಣ ಹೇಗೆ ಬಂದದ್ದು ಅಂತ ಕೇಳಿದ್ರೆ, ಕುರುಕ್ಷೇತ್ರ ಯುದ್ಧ ಆದಾಗ ದೇವಕಿಗೆ ಕೃಷ್ಣನನ್ನು ನೋಡಬೇಕು ಅಂತ ಆಸೆ ಆಗ್ತದೆ. ಅಂದ್ರೆ ಚಿಕ್ಕ ಇವಾಗ ಹೇಗಿದ್ದ ಅಂತ. ಈಗ ಆಲ್ಬಮ್ ತೋರಿಸ್ಬೋದು, ಆಗ ಆಲ್ಬಮ್ ಇರಲಿಲ್ಲ. ಹಾಗಾಗಿ ಪ್ರತಿಮೆ ಮಾಡಿಸ್ತಾರೆ. ಕೃಷ್ಣ ಅಷ್ಟು ಚಿಕ್ಕ ರೂಪ ವಾಪಸ್ ತಾಳ್ತಾನೆ. ತಾಳಿ ವಿಶ್ವಕರ್ಮ ಅದನ್ನು ನೋಡಿ ಕೆತ್ತುತ್ತಾರೆ ಒಂದು ಪ್ರತಿಮೆಯನ್ನು. ಅದನ್ನು ನಂತರ ದೇವಕಿ ಮುದ್ದು ಮಾಡ್ತಾಳೆ, ನಂತರ ರುಕ್ಮಿಣಿ ಪೂಜೆ ಮಾಡ್ತಾಳೆ. ಕಾಲಕ್ರಮೇಣ ಎಲ್ಲೂ ಮುಳುಗಿದಾಗ ಆ ಪ್ರತಿಮೆಯು ಮುಳುಗಿ ಹೋಗ್ತದೆ. ನಂತರ ಈ ವ್ಯಾಪಾರಿಗಳಿಗೆ ಗೋಪಿಯ ಹಿಂಟೆ ಒಳಗೆ ಅವ್ರಿಗೆ ಗೊತ್ತಿರುವುದಿಲ್ಲ, ಅವ್ರು ಗೋಪಿಯನ್ನು ತರ್ತಿರ್ತಾರೆ. ಉಡುಪಿ ಹತ್ರ ಬರುವಾಗ ಜೋರು ಗಾಳಿ ಬೀಸ್ತದೆ, ಅವರ ಹಡಗು ಮುಳುಗ್ಲಿಕ್ಕೆ ಶುರುವಾಗ್ತದೆ ಆಚೀಚಾಗಿ. ಆಗ ಕಾಪಾಡುದು ಯಾರು ಅಂತ ಇದ್ದಾಗ ಅಲ್ಲೇ ಮಧ್ವಾಚಾರ್ಯ ಇರ್ತಾರೆ. ಅವರವರ ಶಾಟಿಯನ್ನು ತೆಗೆದು ಬೀಸ್ತಾರೆ. ಹಾಗೆಲ್ಲ ಗಾಳಿ ಸರಿಯಾಗ್ತದೆ. ನಂತರ ಅವರು ಆ ವ್ಯಾಪಾರಿಗಳು, ನಮ್ಮ ಪ್ರಾಣ ಉಳಿಸಿದ್ದೀರಿ, ನಿಮ್ಗೆ ಏನ್ ಬೇಕು ತಗೊಳ್ಳಿ, ನಮ್ಮಲ್ಲಿ ಮುತ್ತು ರತ್ನ ಎಲ್ಲ ಉಂಟು ಅಂತ ಕೇಳ್ತಾರೆ. ಯಾವ್ದು ಬೇಡ ಗೋಪಿ ಕೇಳ್ತಾರೆ. ಗೋಪಿ ಅವ್ರಿಗೆ ಗೊತ್ತುಂಟು ಕೃಷ್ಣ ಇರ್ತದೆ ಅಂತ. ಹಾಗಾಗಿ ಆ ಗೋಪಿಯನ್ನು ತಂದು ಕ್ಲೀನ್ ಮಾಡಿ, ಅದು ಕತೆ ಬರ್ತದೆ ತರುವಾಗ ಮೂರು ಜನ ತಂದು. ನಂತರ ಮಧ್ವಾಚಾರ್ಯರು ಸರೋವರದಲ್ಲಿ ಕ್ಲೀನ್ ಮಾಡಿ ಅದರಲ್ಲಿ ಆವಾಹನೆ ಎಲ್ಲ ಮಾಡಿದ್ರು. ನಂತರ 30 ಜನರಿಗೂ ಎತ್ತಲಿಕ್ಕೆ ಆಗ್ಲಿಲ್ಲ. ನಂತರ ಮಧ್ವಾಚಾರ್ಯರು ತಗೊಂಡು ಹೋಗಿ ಸ್ಥಾಪನೆ ಮಾಡಿತ್ತು. ಹೀಗೆ ಪರಮಾತ್ಮ ಕಲಿಯುಗದಲ್ಲಿ ಅವತಾರ ಮಾಡುವುದಿಲ್ಲ ಅಂತ ಉಂಟು. ತ್ರಿಯುಗ ಅಂತ ಪರಮಾತ್ಮನಿಗೆ ಹೆಸರು. 3 ಯುಗದಲ್ಲಿ ಮಾತ್ರ ಅವತಾರ. ಆದ್ರೂ ಕೃಷ್ಣ ಹೇಳಿದಾರಲ್ಲ, ಅಧರ್ಮ ಆದಾಗ ನಾನು ಬರ್ತೇನೆ ಅಂತ, ಭಕ್ತರನ್ನು ಉದ್ಧಾರ ಮಾಡ್ಲಿಕ್ಕೆ ಬರ್ತೇನೆ ಅಂತ. ಹಾಗಾಗಿ ಈ ರೀತಿಯಾಗಿ ಒಂದೊಂದು ರೂಪದಲ್ಲಿ ಪರಮಾತ್ಮ ಬರ್ತಾನೆ. ಹೀಗೆ ಮಧ್ವಾಚಾರ್ಯರಿಗೆ ಪ್ರತಿಮೆಯ ರೂಪದಲ್ಲಿ ಕೃಷ್ಣ ಒಳ್ಳಿದ ಅಂತ. ಮತ್ತೆ ಈಗ ಅಪುತ್ರಸ್ಯ ಗತನ್ನಾಸ್ತಿ ಅಂತ ಹೇಳ್ತಾರೆ. ನಾವು ಈ ಮಧ್ಯದಲ್ಲಿ ಈಗ ಮದುವೆ ಅನ್ನೋದು ಅದು ಬ್ರಾಹ್ಮಣ ಸಮುದಾಯ ತುಂಬಾ ಕಷ್ಟ ಆಗುತ್ತೆ. ಕನ್ಯೆ ಸಿಗೋದು ಬಹಳ ಕಷ್ಟ. ಅದಕ್ಕೆ ನಿಮಗೆ ತೋರಿಸಿದ ಹಾಗೆ ಒಂದು ಪರಿಹಾರ ಅಥವಾ
ಹೀಗೆ ಮಾಡಬೇಕು. ಯಾಕಂದ್ರೆ ಅಂತರ್ಜಾತಿ ಅಥವಾ ಆ ಥರದ ವಿವಾಹಕ್ಕೆ ಕೆಲವರು ಕರೆ ಕೊಟ್ಟಿದ್ದಾರೆ. ಅಂದ್ರೆ ನಾವು ಅದಾದ್ಮೇಲೆ ವೈಷ್ಣವ ದೀಕ್ಷೆ ಕೊಡ್ತೀವಿ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಈಗ ಸಮಸ್ಯೆ ಉಂಟಾಗಿದೆ ಅಂತ ಹೇಳಿದ್ರೆ ಏನೋ ತಪ್ಪು ಮಾಡಿದ್ದೇವೆ ಅಂತ ಫಸ್ಟ್ ಅದನ್ನು ತಿದ್ಕೊಳ್ಬೇಕು. ನಾವು ಬ್ರಾಹ್ಮಣರಿಗೆ ಕನ್ಯೆ ಸಿಗ್ತಿಲ್ಲ ಅಂತ ಹೇಳ್ತೇವೆ, ಆದ್ರೆ ಪಂಡಿತರಿಗೆ ಸಿಗ್ತಾರೆ. ಅಂದ್ರೆ ನಮ್ಮ ಕರ್ತವ್ಯದಲ್ಲಿ ಇದ್ದವರಿಗೆ ಸಿಗ್ತದೆ, ಬಿಟ್ಟವರಿಗೆ ಸಿಗುದಿಲ್ಲ. ನಾವು ನಮ್ಮ ಕರ್ತವ್ಯವನ್ನು ಸರಿಯಾಗಿ ಪಾಲಿಸಿದ್ರೆ, ಈಗ ಧರ್ಮ ರಕ್ಷತೆ ರಕ್ಷಿತ ಅಂತ, ಧರ್ಮವನ್ನು ನಾವು ರಕ್ಷಿಸಿದ್ರೆ ಧರ್ಮ ನಮ್ಮನ್ನು ರಕ್ಷಿಸ್ತದೆ ಅಂತ. ನಾವು ಧರ್ಮವನ್ನು ರಕ್ಷಿಸುತ್ತೇವೆ, ಪುಸ್ತಕದಲ್ಲಿ ಬರೆದಿರುವುದಾ? ಅದರ ಆಚರಣೆ ನಿಜವಾದ ರಕ್ಷಣೆ. ಅದೇ ರೀತಿ ನಮ್ಮ ಕರ್ತವ್ಯದ ರಕ್ಷಣೆ ಅಂತ ಹೇಳಿದ್ರೆ ನಾವು ನಮ್ಮ ಕರ್ತವ್ಯವನ್ನು ಪಾಲಿಸಬೇಕು. ಆಗ ಧರ್ಮ ನಮ್ಮ ಪಾಲಿಗೆ ನಮ್ಮ ಕರ್ತವ್ಯನೇ ನಮ್ಮ ಧರ್ಮ. ಹೀಗೆ ನಮ್ಮ ಧರ್ಮವನ್ನು ನಾವು ಮಾಡಿದ್ರೆ ಆಗ ಧರ್ಮ ನಮ್ಮನ್ನು ರಕ್ಷಿಸ್ತದೆ. ಧರ್ಮ ನಮ್ಮನ್ನು ರಕ್ಷಿಸ್ತದೆ ಅಂತ ಹೇಳಿದ್ರೆ ರಾಮ ವಿಗ್ರಹ ಧರ್ಮ, ರಾಮದೇವರು ಧರ್ಮದ ವಿಗ್ರಹ ಇದ್ದಂತೆ. ಹಾಗಾಗಿ ರಾಮದೇವರು ನಮ್ಮನ್ನು ಖಂಡಿತ ರಕ್ಷಿಸ್ತಾರೆ. ನಾವು ನಮ್ಮ ಕರ್ತವ್ಯ ಎಲ್ಲ ಬಿಟ್ಟು ಸಮಸ್ಯೆ ಎಲ್ಲ ಬರ್ತಾ ಉಂಟು ಅಂತ ಹೇಳ್ತಾ ಕೂತ್ರೆ ನಮ್ಮ ಕರ್ತವ್ಯ ನಮ್ಮ ಧರ್ಮವನ್ನು ಮೊದಲಿಗೆ ನಾವು ಮಾಡಬೇಕು. ಆಗ ಹೇಗಾಗಿ ಅಂದಿರ್ತದೆ, ಖಂಡಿತ ಆಗ್ತದೆ, ದೇವರು ನಡೆಸ್ತಾರೆ. ಮತ್ತೆ ಈಗ ಈ ಗ್ರಂಥಗಳಿದೆ, ನಮ್ಮ ಗ್ರಂಥಗಳು ತುಂಬಾ ವಿಸ್ತಾರವಾಗಿದೆ. ಅಂದ್ರೆ ಇವತ್ತಿಗೆ ನಿಮಗೆ ಡಿಜಿಟಲ್ ಮೂಲಕ ಅಂದ್ರೆ ಅದನ್ನು ತಲುಪಿಸೋದಕ್ಕೆ ಏನ್ ಅನ್ಸುತ್ತೆ? ಅಂದ್ರೆ ಆ ಮಾರ್ಗ ಉತ್ತಮ ಅನ್ಸುತ್ತೆ ಅಥವಾ ಆ ಕಡೆ ತಮ್ಮ ಹೆಜ್ಜೆ ಏನಾದ್ರು ಮಾಡ್ತೀರಾ? ಅಂದ್ರೆ ಡಿಜಿಟಲ್ ಲೈಬ್ರರಿ ಮಾಡೋದು, ಪ್ರವಚನಗಳನ್ನು ಹೆಚ್ಚೆಚ್ಚು ಯೂಟ್ಯೂಬ್ ಚಾನೆಲ್ ಅದೇ ಪ್ರವಚನ ಸಹ ಮಾಡ್ಲಿಕ್ಕಿದ್ದೇವೆ, ಇದನ್ನು ಸಹ ಮಾಡ್ಲಿಕ್ಕೆ ಹೇಗೆ ಮಾಡುದು ಅಂತ ನೋಡ್ತಿದ್ದೇವೆ. ಮತ್ತೆ ಈ ದಾಸ ಸಾಹಿತ್ಯ, ಈ ವ್ಯಾಸ ಸಾಹಿತ್ಯ ಅಂದ್ರೆ ಅದೇ ಈ ಬ್ರಹ್ಮಸೂತ್ರ ಭಾಷೆ ಇದೆಲ್ಲ ವ್ಯಾಸ ಸಾಹಿತ್ಯ. ಇದು ಜನರಿಗೆ ಕೊಟ್ಟರು ಕೂಡ ಅವರಿಗೆ ಕರಗಿಸ್ಲಿಕ್ಕೆ ಆಗುದಿಲ್ಲ. ಅದಕ್ಕೋಸ್ಕರ ದಾಸ ಸಾಹಿತ್ಯ ಅದು ಸುಲಭ. ಅಂದ್ರೆ ಭಜನೆ ಇದರಲ್ಲೆಲ್ಲ ಅದೇ ತತ್ವವನ್ನೇ ಸುಲಭವಾಗಿ ಹೇಳಿದ್ದಾರೆ. ಹಾಗಾಗಿ ಅದನ್ನು ಆದಷ್ಟು ಪ್ರಸಾರ ಮಾಡಬೇಕು.